ಸರ್ ಪಾಕಿಸ್ತಾನ ಜಿಂದಾಬಾದ್ ಕೂಗಿ ವಿಚಾರದಲ್ಲಿ FSL ವರದಿ ಯಾವಾಗ ಬರುತ್ತೆ ಸರ್? ಬರುತ್ತೆ, ಯಾಕೆಂದರೆ ಅದೇನು ನೀವೇನೇನು ಮ್ಯಾಜಿಕ್ ಏನ್ರಿ, ಅವರು ಟೆಕ್ನಿಕಲಿ ಡೀಟೇಲ್ಸ್ ಕೊಡಬೇಕು, ಅದಕ್ಕೂ ಅದು ಜವಾಬ್ದಾರಿಯಿಂದ ಕೊಡಬೇಕು. ಸುಮ್ಮನೆ ಏನೋ ಒಂದು ಕೊಟ್ಟು ಅದು 48 hours ಬಂದ್ಬಿಡುತ್ತೆ ಅಂತ ನಾನು ಹೇಳಿಲ್ಲ, ಅವ್ರು ಹೇಳಿದ್ರೆ ನಾನು ಅದಕ್ಕೆ ಹೇಳಿದ್ದು. ನಾನು ಸದನದಲ್ಲಿ ಏನು ಹೇಳಿದ್ದೇನೆ, ನಾನು ಯಾವತ್ತೂ ಕೂಡ ನಾನು ಹೆಚ್ಚಿಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ. ಪೊಲೀಸ್ ಇಲಾಖೆಯಲ್ಲಿ ನಾವು ಹೇಳಬೇಕಾದ್ರೆ ಭಾಳ ಜವಾಬ್ದಾರಿಯಿಂದ ಹೇಳಬೇಕು. ನಾನು FSL ರಿಪೋರ್ಟನ್ನು 6 ಗಂಟೆಯಲ್ಲಿ ಬರುತ್ತೆ, 8 ಗಂಟೆಯಲ್ಲಿ ಬರುತ್ತೆ, 24 hours ಬರುತ್ತೆ ಅಂತ ಎಲ್ಲೂ ಹೇಳಿಲ್ಲ. ನಾನು ಬಂದ ಮೇಲೆ ಈಗ ನೋಡಿ, ನಮಗೆ ಅಲ್ಲಿ 5-6 ಆ್ಯಂಗಲ್ನಲ್ಲಿ ನಾವು ಎಕ್ಸಾಮಿನ್ ಮಾಡ್ತಾಯಿದ್ದೀವಿ. ಇನ್ನು ನಿಮ್ಮಲ್ಲಿ ಅನೇಕ ಜನ ನೀವು ಟೆಲಿಕಾಸ್ಟ್ ಮಾಡಿದ್ದೀರಿ, ಎಲ್ಲ ನಿಮ್ಮ ಕ್ಲಿಪ್ಪಿಂಗ್ಸ್ ಎಲ್ಲ ಬೇಕಲ್ಲ ನಮಗೆ. ಈಗ ನಮಗೆ ಯಾವ ಚಾನಲ್ಲು ಅವ್ರದ್ದೇ ಸ್ವಂತ ಟೆಲಿಕಾಸ್ಟ್ ಮಾಡಿದ್ದಾರೆ, ಆ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀವಿ ನಾವು, ಅದನ್ನೆಲ್ಲ ಅವ್ರಿಗೆ ಕಳಿಸಿದ್ದೀವಿ. ಅದೆಲ್ಲ ಬರಬೇಕು. ಒಂದೇ ಯಾವುದೋ ಒಂದು ಕ್ಯಾಮ್ರಾದಲ್ಲಿ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಅಥವಾ ಯಾರೋ ಒಂದು ಇಷ್ಟು ಕೊಟ್ಟಿದ್ದನ್ನು ತಗೊಂಡೋಗಿ ಅಲ್ಲಿ ಅನಲೈಸ್ ಮಾಡಿ ಇದು ಕರೆಕ್ಟ್ ಅನ್ನೋಕ್ಕಾಗೋದಿಲ್ಲ. ನಾವು ಎಲ್ಲವನ್ನು ಮಾಡಿ ಕಡೆಗೆ ಅಂತಿಮವಾಗಿ ಒಂದು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಬರಲಿ ಅಂತ ಕಾಯ್ತಾ ಇದ್ದೀನಿ. ಬಂದ ತಕ್ಷಣ ನಾನು ಮುಲಾಜಿಲ್ದೆ ನಾನು ಹೇಳಿದ್ದೀನಿ, ಸದನದಲ್ಲೇ ಹೇಳಿದ್ದೀನಿ, ಯಾರನ್ನು ರಕ್ಷಣೆ ಮಾಡೋದಕ್ಕೆ ಹೋಗೋದಿಲ್ಲ. ಏನಿದೆ ನಮಗೆ ರಕ್ಷಣೆ ಮಾಡುವಂಥದ್ದು? ಯಾರೇ ಅಂತ ಕೆಲಸ ಮಾಡಿದರೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅವನು ಒಂದು ವೇಳೆ ಹೇಳಿದ್ದಾನೆ ಅಂದರೆ ಅವನನ್ನು ಬಿಡ್ತೀವ ನಾವು? ಯಾವ ಕಾರಣಕ್ಕೂ ಬಿಡೋದಿಲ್ಲ. ಐ ವಿಲ್ ನೆವರ್ ಕಾಂಪ್ರಮೈಸ್ ವಿತ್ ಎನಿಬಡಿ ಆರ್ ಎನಿ ಇಶ್ಯೂಸ್.